ಪ್ರಚೋದಯಾತ್ ರುದ್ರ ದಾತ್ರಾಯಣಿ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನ ದುರ್ಗ ಪ್ರಚೋದಯಾತ್. ರುದ್ರ ದೇವ ಕಮಲಾಸನಾಯ ವಿದ್ಮಹೆ ಶಿವಪ್ರಿಯಾಯ ಧೀಮಹಿ ತನ್ನೋ ಲಲಿತಾ ಪ್ರಚೋದಯಾತ್. ಆ ತಾಯಿಯ ಹರಿಧಾವರಗಳಿಗೆ ಹೊರಮಡಗುತ್ತಾ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸಾಧಿಕೆ ನಾರಾಯಣಿ ನಮಸ್ತುತೆ. ಆ ತಾಯಿಯ ಹರಿಧಾವರಗಳಿಗೆ ಹೊರಮಡಗುತ್ತಾ ರುದ್ರ ಸತ್ತೇಳು ಸಾಗರಗಳಿಗೆ ನೀರಿರುವುದೇನೆಯ? ಹುಟ್ಟಿದ ಪ್ರತಿಯೊಬ್ಬ ಮಾನವರೆಲ್ಲರೂ ನೆಟ್ಟನೆಯ ಜ್ಞಾನಿಗಳಾದೊಡೆ ಮುಂದಿನ ಭವದ ಬಳ್ಳಿಗೆ ಬೀಜವಿರುವುದೇನೆಯ? ಸಾವಿರಕ್ಕೆ ಒಬ್ಬನೇ ಸತ್ಯ, ಲಕ್ಷಕ್ಕೆ ಒಬ್ಬನೇ ಭಕ್ತ, ಕೋಟಿಗೊಬ್ಬನೇ ಯೋಗಿ. ಶರಣನಾದೊಡೆ ವಿಶ್ವಗುರು ಬಸವೇಶ್ವರರಂತಾಗಬೇಕು. ಶಿವಯೋಗಿಯಾದೊಡೆ ಶಿವಯೋಗಿ ಸಿದ್ದರಾಮೇಶ್ವರರಂತಾಗಬೇಕು. ಜಂಗಮನಾದೊಡೆ ಅಲ್ಲಮ ಪ್ರಭು ದೇವರಂತಾಗಬೇಕು. ಹರೇ ರುದ್ರ ಒಪ್ಪರೇ ರುದ್ರ ಶರಣೆಯಾದೊಡೆ ಅಕ್ಕ ಮಹಾದೇವಿಯಂತಾಗಬೇಕು. ಹೆಂಡತಿ ಐವರಗಳ ನೀವಾರಾಗಬಲ್ಲಿರಣ್ಣ. ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಬಗೆದು ಬಗೆದೊಡೆ ಭಕ್ತಿ ಎಂಬ ರಸದೌತಣವನ್ನು ಉಣಬಡಿಸಿದಂತಹ ಅನೇಕ ಶರಣರಿಗೆ ವಂದಿಸಿದೆ. ಹನರೇ ರುದ್ರ ಭಪ್ಪರೇ ರುದ್ರ ಹನರೇ ಭಪ್ಪರೆಂಬುದಾಗಿ ಹನರೇ ಭಪ್ಪರೆಂಬುದಾಗಿ ಕಣ್ಬಿಟ್ಟರೆ ಜನನ ಕಣ್ಬಿಟ್ಟರೆ ಜನನ ಕಣ್ಮುಚ್ಚಿದರೆ ಮರಣ ರೆಪ್ಪೆಗಳಾಡುತ್ತಿದ್ದರೆ ಜೀವನ. ಇಂತಹ ಜೀವನದಲ್ಲಿ ಒತ್ತು ಹೋಗುವ ಮುನ್ನ ಬೆನ್ನು ಬಾಗುವ ಮುನ್ನ ಈ ಶರೀರವು ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಎಂದಾದರೂ ಪೂಜಿಸುವೆಯಾ ನಮ್ಮ ಮುದ್ದಾದ ಮುದ್ದ ಹನುಮನನ್ನ? ಹನರೇ ರುದ್ರ ಒಂದು ಮಾರುತಿ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತ ಹನರೇ ಭಕ್ತರೆಂಬುದಾಗಿ ಹನರೇ ಭಕ್ತರೆಂಬುದಾಗಿ ದೊಡ್ಡವರು ಒಂದು ಮಾತನ್ನ ಹೇಳಿದ್ದಾರೆ. ಹನರೇ ಅದು ಏನೆಂದರೆ ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ, ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ, ಪಕ್ಕದಲ್ಲಿ ಶಕುನಿ ಇರಬಾರದು. ಶನಿ 7 ವರ್ಷ ಕಾಡಿದರೆ ಶಕುನಿ ಜೀವನ ಪರ್ಯಂತ ಕಾಡುತ್ತಾನೆ. ಹನರೇ ರುದ್ರ ಒಪ್ಪರೇ ರುದ್ರ ಮಹಾಗುರು ವೀರಭದ್ರೇಶ್ವರನ ಮುಂದೆ ಮುದ್ದಾದ ಮುದ್ದು ಮಾರುತಿಯ ಮುಂದೆ ಯಾವ ನಮ್ಮ ರಾಜರಾಜೇಶ್ವರಿ ದೇವಿಯವರ ಮುಂದೆ ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ನೆನೆದವನು ಮರೆಯಾಗ